ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ HMK, ನೀವು ನೋಡ್ತಾ ಇದ್ದೀರಾ ದಿ KFTC ಯೂಟ್ಯೂಬ್ ಚಾನಲ್. ಓಡೋ 16,388 ಓಡೈತೆ ಗಾಡಿ. ಸೊ ಮೊನ್ನೆ 5th ಸರ್ವಿಸ್ ಆಯಿತು. ಇಲ್ಲಿ ಚೈನ್ ಸ್ಪ್ರಾಕೆಟ್ ನೋಡಿದ್ರೆ ಇದು ಫುಲ್ ಎಲ್ಲ ಹೋಗ್ಬಿಟ್ಟೈತೆ. ಚೈನ್ ಎಲ್ಲ ಸ್ವಲ್ಪ ಫುಲ್ಲು ವೀಕ್ ಆಗಿಬಿಟ್ಟೈತೆ. ಎಷ್ಟು ಲೂಪ್ ಮಾಡಿದ್ರು ಸೌಂಡ್ ಬರ್ತೈತೆ. ಚೈನ್ ಸ್ಪ್ರಾಕೆಟ್ ನಾನು ಕಂಪ್ನಿದು ಹಾಕ್ಸಲ್ಲ, ಆಫ್ಟರ್ ಮಾರ್ಕೆಟಲ್ಲಿ ಬ್ರಾಸು ಚೈನ್ ಸ್ಪ್ರಾಕೆಟ್ ಬರ್ತೈತೆ ರೋಲೊಂದು. ಅದರಲ್ಲಿ ಇದು ಸ್ಟಾಕಿಂದ ಲೈಫ್ ಸ್ವಲ್ಪ ಒಂದು 20,000 ಇಂದ 25,000 ಅಂತಾರೆ. ಇನ್ನು ಇದೆಲ್ಲ ಫುಲ್ಲು ಹಾಕ್ಬಿಟ್ಟು ಯೂಸ್ ಮಾಡಿಬಿಟ್ಟು ಅದು ಬೇಕಾದ್ರೆ ಇನ್ನೊಂದು 5,000ಕ್ಕೆ ನೋಡೋಣ ಹೆಂಗೆ ಬರ್ತೈತೆ ಎಕ್ಸ್ಪೀರಿಯೆನ್ಸು ಎಲ್ಲ ಅಂತ. ಚೈನ್ ಸ್ಪ್ರಾಕೆಟು ಅದ್ರಲ್ಲಿ ಸೈಜೆಲ್ಲ ಸ್ವಲ್ಪ ದೊಡ್ಡದಾಗೈತೆ. ನೀವು ಹೋಗ್ಬಿಟ್ಟು ಅದನ್ನ ಹಾಕ್ಸೋಣ. ಮತ್ತು ಇವಾಗ ನನ್ನ ಗಾಡಿದು ಸ್ವಲ್ಪ ಓನರ್ಶಿಪ್ ರಿವ್ಯೂ ಮಾಡೋಣ. ಸ್ವಲ್ಪ 16,000 ಓಡೈತೆ. ಬನ್ನಿ ಹೇಳ್ತೀನಿ ಏನೇನು ಖರ್ಚಾಯಿತು, ಗಾಡಿ ತಗೊಂಡಿದ್ದೀನಿ, ಎಷ್ಟು ಖರ್ಚು ಮಾಡಿದ್ದೀನಿ, ಎಲ್ಲ ಸರ್ವಿಸ್ಗೆ ಎಷ್ಟಾಯ್ತು ಅಂತ, ಮತ್ತು ಓವರಾಲು ಎಕ್ಸ್ಪೀರಿಯೆನ್ಸು ಹೆಂಗಿತ್ತು MT ತಗೊಂಡು, ಇಲ್ಲ ಇನ್ನೂ ಈ ಬಜೆಟಲ್ಲಿ ಇನ್ನೂ ಯಾವುದೋ ಬೇರೆ ಗಾಡಿಗೆಲ್ಲ ಇತ್ತು, ಬಜೆಟ್ಗಿನ್ನ ಇನ್ನೂ ಕಮ್ಮಿ ಪ್ರೈಸಲ್ಲೂ ಸಿಗೋದು ಗಾಡಿಗಳು. ಸೊ ಹೇಳ್ತೀನಿ ಬನ್ನಿ ಅದೆಲ್ಲ. ಫಸ್ಟು ಬೇಸಿಕ್ಕು ಈ ಗಾಡಿಯಲ್ಲಿ ನೋಡೋದಾದ್ರೆ ಪರ್ಫಾರ್ಮೆನ್ಸು. ಇದು 155cc ಅನ್ಸೋದೇ ಇಲ್ಲ, ಎಲ್ಲ 200cc ಗಾಡಿಗೆಲ್ಲ ಕಂಪ್ಲೀಟ್ ಕೊಡ್ತಾಯಿದೆ. ಸೊ ಇದರಲ್ಲಿ VV ಅಂತ ಟೆಕ್ನಾಲಜಿ ಐತೆ. ಸೊ ಅದರಿಂದ ಸ್ವಲ್ಪ ಗಾಡಿ ಏನೋ ನಂಗೆ ಪವರಲ್ಲೇನೋ ಸ್ವಲ್ಪ ಎಲ್ಲ ಓಕೆ ಅನಿಸ್ತು. ಒಂದೊಂದು ಗಾಡಿ ಒಂದೊಂದು NS ಡ್ಯೂಕು ಆ ಥರ ಒಂದು 200cc ಆ ಥರ ಎಲ್ಲ ಒಂದು ರೇಂಜಿಗೆ ಕಂಪ್ಲೀಟ್ ಕೊಡ್ತೈತೆ. ಈಗ ಹೇಳೋಕ್ಕಾಗಲ್ಲ, ಇದು 155cc ಚಿಕ್ಕದಿದು ಗಾಡಿ, ಇಂಜಿನ್ ಇದು, ಅವೆಲ್ಲ ದೊಡ್ಡ CCದು 150cc ಎಲ್ಲ ಜಾಸ್ತಿ ಐತೆ. ಆದರೂ ಎಲ್ಲ ಕಂಪ್ಯಾರಿಸನ್ ಮಾಡ್ತಾರೆ. ಸರ್ವೀಸು ಫಸ್ಟ್ ಸರ್ವೀಸು, ಸೆಕೆಂಡ್ ಸರ್ವೀಸು, 4 ಸರ್ವೀಸು ಫ್ರೀ ಕೊಡ್ತಾರೆ ಶೋರೂಮಿಂದ. ಮತ್ತು ನಾನು 5 ಸರ್ವೀಸ್ ಮಾಡಿಸಿದ್ದೀನಿ. 5th ಸರ್ವೀಸ್ ಮೊನ್ನೆ ಪೇಯ್ಡ್ ಸರ್ವೀಸ್ ಆಯಿತು. ಪೇಯ್ಡ್ ಸರ್ವೀಸ್ಗೆ ಲೇಬರ್ ಚಾರ್ಜ್ ಒಂದು 700 ಹಾಕ್ತಾರೆ ಪಕ್ಕ. ಮಾಮೂಲಿ ಸರ್ವೀಸೇ ನಮ್ಮದು ಒಂದು 1,700 1,800 ಎಲ್ಲ ಒಂದು 2,000. ಮೊನ್ನೆ 4th ಸರ್ವೀಸಲ್ಲಿ ಮಾತ್ರ ಬ್ರೇಕ್ ಪ್ಯಾಡ್ ಹೋಗಿತ್ತು. ಅದು ಬ್ರೇಕ್ ಪ್ಯಾಡ್ ಮಾತ್ರ ಅದು ಪಾರ್ಟ್ಸ್ ಮಾತ್ರ ಹೆವಿ ಕಾಸ್ಟ್ಲಿ. ಹೇಳ್ತೀನಿ, ಒಂದು ಬ್ರೇಕ್ ಪ್ಯಾಡ್ ಹೋಯ್ತು ಅಂದರೆ ಅದಕ್ಕೆ 900 ರೂಪಾಯಿ. ಅದಕ್ಕೊಂದು ಲೇಬರ್ ಚಾರ್ಜು ಹಂಗೆ ಹಿಂಗೆ ಅಂದ್ಬಿಟ್ಟು ಎಲ್ಲ ಒಂದು 1,000 ರೂಪಾಯಿ ರೌಂಡ್ ಫಿಗರ್ ಮಾಡೋಕ್ಕೆ ನಾವು. ಸೊ ಈ ಗಾಡಿಯಲ್ಲಿ ಮೇಯ್ನು ನನಗೆ ಎಕ್ಸ್ಪೆನ್ಸ್ ಅಂದಿದೆ ಅಂದರೆ ಇವಾಗ ಚೈನ್ ಸ್ಪ್ರಾಕೆಟು 16,000 ಕಿಲೋಮೀಟ್ರ್ ಓಡೈತೆ ಗಾಡಿ. ಇವಾಗ ಇದೊಂದು ಎಕ್ಸ್ಪೆನ್ಸ್ ಬಿತ್ತು. ಮೊನ್ನೆ 5th ಸರ್ವಿಸಲ್ಲಿ ಅವರು ಚೈನ್ ಸ್ಪ್ರಾಕೆಟ್ ಫ್ರಂಟಲ್ಲೆಲ್ಲ ಟೀತೆಲ್ಲ ಅದು ಬೆಂಡ್ ಆಗಿಬಿಟ್ಟೈತೆ. ಚೈನ್ ಏನೋ ಚೆನ್ನಾಗೈತೆ, ಅಂದರೆ ಚೈನ್ಸ್ ಅದು ಟೀತ್ಸ್ ಎಲ್ಲ ಬೆಂಡ್ ಆಗಿಬಿಟ್ಟೈತೆ. ಸೊ ಅದರಿಂದ ಏನು ಮಾಡಿದ್ರು, ಟೈಟ್ ಮಾಡಿದ್ರು, ಲೂಪ್ ಮಾಡಿದ್ರು ಸೌಂಡ್ ಬರ್ತೈತೆ. ಒಂದು 100 ಕಿಲೋಮೀಟ್ರ್ ಓಡಿಸಿದ್ರೆ ಕರೆಕ್ಟಾಗಿ ಇರೋದು ಟೈಟ್ ಮಾಡಿದಾಗ. ಆಮೇಲೆ ಎಲ್ಲ ಫುಲ್ಲು ನಾರ್ಮಲ್ ಹಂಗೆ ಆಗ್ಬಿಡುತ್ತೋ. ಒಂದು 4-5 ಸಲ ಲೂಪ್ ಮಾಡಿ ನನಗೆ ಬೇಜಾರಾಗೋಯ್ತು. ತಿರ್ಗಿ ಆಮೇಲೆ ಏನು ಮಾಡೋಣ ಅಂದ್ಬಿಟ್ಟು ಕಂಪ್ನಿದು ಏನಕ್ಕೆ ಸುಮ್ಮನೆ ಹಾಕ್ಸೋದು, 15,000 ಬಂದೈತೆ, ಬೇಡ ಅಂದ್ಬಿಟ್ಟು ಆಫ್ಟರ್ ಮಾರ್ಕೆಟ್ದು ಇವು ಹಾಕ್ಸಿದ್ದೀನಿ ನೋಡಿ. ಇದು ರೋಲನ್ನು, ಇದು ಬ್ರಾಸ್ದು ಚೈನ್. ಇದು ಟೀತ್ಸ್ ಬಂದು 52 ಟೀತ್ ಐತಿದು. ಮತ್ತು ಇದು ಚೈನ್ ಎಲ್ಲ ಬ್ರಾಸ್ ಕೊಟ್ಟಿದ್ದು. ಮತ್ತು ಅಲ್ಲಿ ಚಿಕ್ಕದು ಇನ್ನೊಂದು ಬರ್ತೈತೆ, ಅದು ಸ್ಪ್ರಾಕೆಟು, ಅದು ಬ್ರಾಸ್ದೆ. ಅಂದರೆ ಇದು ಹಾಕಿದ್ರೆ ಏನಂದರೆ ಇದು ರೆಸ್ಟ್ ಹಿಡಿಯಲ್ಲ. ನಂದು ಹಳೆ ಚೈನ್ ಎಲ್ಲ ಫುಲ್ಲು ರೆಸ್ಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನಾನು ಅದಕ್ಕಿಂತ ಒಂದು 5 to 10,000 ಜಾಸ್ತಿ ಬರ್ತೈತೆ ಲೈಫು. ಸೊ ಅಂದ್ಬಿಟ್ಟು ಇದನ್ನ ಹಾಕ್ಸ್ದೆ ಇವಾಗ. ಸೊ ಇದನ್ನ ಹಾಕ್ಸ್ಬಿಟ್ಟು ನೋಡ್ಬೇಕಿನ್ನ ಇದು ಒಂದು 5,000 ಆದಮೇಲೆ ಇದ್ರದ್ದು ಒಂದು ರಿವ್ಯೂ ಕೊಡ್ತೀನಿ, ಹೆಂಗೈತೆ ಇವು ಮೇಂಟೆನೆನ್ಸ್ ಅಂತೆಲ್ಲ. ಇದು ನನಗೆ ಇದು ರೋಲೋನು ಅಫಿಷಿಯಲ್ ವೆಬ್ಸೈಟಲ್ಲೇ 2,700 ಏನೋ ಐತೆ ಸಮಥಿಂಗು. ಮಾಮೂಲಿ ನಾನು ಹೋಗಿದ್ದು JC ರೋಡಲ್ಲೇ, ಬೈಕ್ ವರ್ಲ್ಡಲ್ಲಿ ಆಫರ್ ಬಿಟ್ಟೈತೆ. ಇವಾಗೂ 9, 10, 11 ಆಗಸ್ಟಲ್ಲೆಲ್ಲ ಆಫರ್ ಐತೆ. ಎಲ್ಲ ಒಂದು 200 300 ಡಿಸ್ಕೌಂಟ್ ಬರ್ತೈತೆ. ಹೋಗ್ಬಿಟ್ಟು ತೊಗೊಳ್ಳಿ ನಮ್ಮ ಪಾರ್ಟ್ಸ್ ಬೇಕಂದರೆ. ಸೊ ಹಂಗೆ ನನಗೆ ಇದು 2,400 ಬಿತ್ತು, 15% ಏನೋ ಡಿಸ್ಕೌಂಟ್ ಬಿತ್ತು. ಸೊ ಪರವಾಗಿಲ್ಲ, ಹೆಂಗೋ ಚೇಂಜ್ ಸಿಕ್ತು ಅಂದ್ಬಿಟ್ಟು. ಮತ್ತು ಇದಕ್ಕೆ ಲೇಬರ್ ಚಾರ್ಜು 650 ರೂಪಾಯಿ ಹಾಕಿದ್ನು. ಇದು ಫಿಟ್ಟಿಂಗ್ ನಾನು ಶೋರೂಮಲ್ಲಿ ಹೆಂಗಂದ್ರೆ ಮಾಡಿಸಿದ್ದು, ಅದೇ ವೀಲ್ ಅಲೈನ್ಮೆಂಟ್ ಅವರೆಲ್ಲ ನೀಟಾಗಿ ಫುಲ್ ಕರೆಕ್ಟಾಗಿ ಮಾಡಿಕೊಡ್ತಾರೆ ಅಂತ. ಔಟ್ಸೈಡೆಲ್ಲ ಮಾಡಿದ್ರೆ ಮತ್ತು ಅದು ವಾಬಲ್ ಆಗೋದು, ಚೈನ್ ಏನೋ ಆಗೋದು ಅಂದ್ಬಿಟ್ಟು ಯಾಕೆ ಸುಮ್ಮನೆ ಟೆನ್ಷನ್ ಅಂದ್ಬಿಟ್ಟು ಮಾಡಿಸ್ಬಿಟ್ಟೆ ಅಲ್ಲೇ. ಆಫ್ ರೋಡಿಂಗ್ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಎಲ್ಲ ಜಾಸ್ತಿ ಆಗೋಯ್ತು. ಬನ್ನೋಟೆಲ್ಲ ಮಾಡ್ಬಿಟ್ಟು ಚೈನ್ ಸ್ಪ್ರಾಕೆಟ್ ಮಣ್ಣೆಲ್ಲ ಹೋಗ್ಬಿಟ್ಟು ಅದೆಲ್ಲ ಹಂಗಾಗ್ಬಿಟ್ಟಿತ್ತು. ಸೊ ಹಂಗೆ ನಾವು ಗಾಡಿಗೆ ಹೆಂಗೆ ಮೇಂಟೈನ್ ಮಾಡ್ತಿರೋ ಹಂಗೆ ಬೀಳ್ತೈತೆ ನಮಗೂ ಅಮೌಂಟು. ಮತ್ತು ಸರ್ವೀಸು ಅಷ್ಟೇ ಒಂದು 2,000 ಪಕ್ಕ
2000 ಒಳಗಡೆ ಬೀಳ್ತಿದೆ. ಏನಾದರೂ ಹೋಗಿದ್ರೆ ಬ್ರೇಕ್ ಪ್ಯಾಡ್ ಆ ಥರ 1000 ಎಕ್ಸ್ಟ್ರಾ, ಮತ್ತು ಲೇಬರ್ ಚಾರ್ಜು ಫ್ರೀ ಸರ್ವಿಸ್ ಆದಮೇಲೆ ಲೇಬರ್ ಚಾರ್ಜ್ ಹಾಕಿದ್ರೆ ಅದಕ್ಕೊಂದು 700 800 ಜಾಸ್ತಿ ಆಗ್ತಿದೆ. ಅದು ಬಿಟ್ಟರೆ ಇನ್ನು ಓವರಾಲು ಮೈಲೇಜ್ ಅಂತೂ ಬೆಂಕಿ ಈ ಗಾಡಿಯಲ್ಲಿ, ಹೇಳೋದೇ ಬೇಕಾಗಿಲ್ಲ. MP ಅಂದರೆ ಮೈಲೇಜು 45 ಕೊಟ್ಟರು ಸಾಕು. ಬೇರೆ ಗಾಡಿಗಳೆಲ್ಲ 35-40 ಕೊಡ್ತಾರೆ. ನಮ್ಮ 45ಇಂದ 50, ಒಂದೊಂದ್ಸಲಿ 55 ಹೈವೇದಲ್ಲಿ ಕೊಟ್ಬಿಟ್ರೆ 50 ಮೇಲೆ ಕೊಟ್ಬಿಡ್ತೈತೆ. ನಾನು ಮೊನ್ನೆ ರೀಸೆಂಟಾಗಿ ಒಂದು ಇದು ವೀಡಿಯೋ ಮಾಡಿದ್ದೀನಿ, ಅದು ಮೈಲೇಜ್ ಟೆಸ್ಟು. ಅದು ಇಲ್ಲಿ ಐಬೇಟಲ್ಲಿ ಬರ್ತೈತೆ, ಅದು ಹೋಗ್ಬಿಟ್ಟು ನೋಡಿ. ಅದು ಮತ್ತು ಇವಾಗ ಇನ್ನೊಂದು ನನ್ನ ಗಾಡಿದೊಂದು ಟಾಪ್ ಸ್ಪೀಡ್ ವೀಡಿಯೋ ಮಾಡಬೇಕು. ಇವಾಗ ಚೈನ್ ಇಲ್ಲ ಅಂದ್ಬಿಟ್ಟು ಈ ಸಲ ಸೈಲೆಂಟ್ ಆಗಿದ್ದೆ. ಇವಾಗ ಚೈನೆಲ್ಲ ಹಾಕ್ಸಿದ್ದಾಯಿತು. ಇನ್ನು ನೆಕ್ಸ್ಟ್ ವೀಡಿಯೋ ಬಂದರೆ ಮೇ ಬಿ ಅದೇ ಟಾಪ್ ಸ್ಪೀಡ್ ಬರ್ಬೋದು, ಇಲ್ಲಾಂದರೆ ಪ್ಯಾಗ್ರೆಸ್ ಮಾಡೋಣ ಯಾವುದನ್ನ ಇನ್ನೊಂದು ಗಾಡಿ ಎತ್ಕೊಂಡು ಎಂಟಿದು. ಇನ್ನು ನನ್ನ ಗಾಡಿಯಲ್ಲಿ ಎಕ್ಸ್ಟ್ರಾ ಮಾಡಿಫಿಕೇಷನ್ಸು ಏನೇನು ಮಾಡಿದ್ದೀನಿ ಅಂತ ಅದು ಹೇಳ್ತೀನಿ ಬನ್ನಿ. ಸೊ ಫಸ್ಟ್ಲಿ ಇದು ಸ್ಕ್ರ್ಯಾಚ್ ಗಾರ್ಡ್ ಹಾಕ್ಸಿದ್ದೀನಿ. ಇದು ಏನಿಲ್ಲ, ಅದು ಇಂಜಿನ್ಗೆ ಏನೋ ಸೇಫ್ಟಿ, ಆಫ್ ರೋಡಿಂಗ್ ಮಾಡುವಾಗ ಎಲ್ಲ ಬಿದ್ದಾಗೆಲ್ಲ ಸೇಫ್ಟಿ ಇರಲಿ ಅಂದ್ಬಿಟ್ಟು ಇದು AGPದು ನಾನು ಮೋಟೋ ಟರ್ಕ್ದು ಹುಡ್ಕೊಂಡು ಹೋಗಿದ್ದೆ, ಅದು ಸಿಕ್ಕಿಲ್ಲ ಅಂದ್ಬಿಟ್ಟು AGPದೇ ಸಿಕ್ತು. ಇದು ಹೆವಿ ಮೆಟಲ್ ಕ್ವಾಲಿಟಿ ಐತೆ. ಇದು ಒಂದು 3500 ಏನೋ ಬಿತ್ತು. ಇದು ಫ್ರಂಟ್ದು ವೈಸರ್ ಒಂದು ಮೆಟಲ್ ಹಾಕ್ಸಿದ್ದೀನಿ, ಇದು ಮ್ಯಾಟ್ದು. ಪ್ಲಾಸ್ಟಿಕ್ಕು ಫೈಬರೆಲ್ಲ ಏನಕ್ಕೆ ಸುಮ್ಮನೆ ಅದು ಅಂದ್ಬಿಟ್ಟು. ಮತ್ತು ಇಲ್ಲಿ ಅದು ಕೂಲೆಂಟ್ದು ಗಾರ್ಡ್ ಹಾಕ್ಸಿದ್ದೀನಿ. ಅದು ಅದಕ್ಕೆ ಇದು ಕಲ್ಲೆಲ್ಲ ಎಗರಿದ್ರೆ ಅದು ಮತ್ತು ಅದೆಲ್ಲ ಹೋದರೆ ಯಾವನ್ ಹಾಕ್ಸೋದು ಅಂದ್ಬಿಟ್ಟು ಅದೊಂದು ಹಾಕ್ಸಿದ್ದೀನಿ. ಮತ್ತು ಇದು ಬೋವೋ ಚಾರ್ಜರು, ಇದು ವಿತ್ ಚಾರ್ಜರ್, ಇದು ಮೊಬೈಲ್ ಹೋಲ್ಡರು. ಮತ್ತು ಇದಕ್ಕೆ ಇದು ಟಾಪ್ ರ್ಯಾಕ್ ಮೊನ್ನೆ ಹಾಕ್ಸಿದೆ, ಇದು ರೀಸೆಂಟಾಗಿ. ಮತ್ತು ಇನ್ನೇನು ಹಾಕ್ಸಿಲ್ಲ. ಇನ್ನೊಂದು ಹಜಾರ್ಡ್ ಒಂದು ಹಾಕ್ಸಿದ್ದೀನಿ, ಎಕ್ಸ್ಪ್ಲಾಷರು. ಅದೊಂದು 2000 ಬಿತ್ತು. ಮತ್ತು ಈ ಗಾಡಿಯಲ್ಲಿ ಅಷ್ಟೇ ನಾನು ಏನು ಜಾಸ್ತಿ ಮಾಡಿಫಿಕೇಷನ್ಸ್ ಆ ಥರ ಏನು ಮಾಡ್ಸೋಕ್ಕೆ ಹೋಗಿಲ್ಲ. ಬರೀ ಸ್ಕ್ರ್ಯಾಚ್ ಗಾರ್ಡು ಏನೇನು ಬೇಸಿಕ್ ನೆಸೆಸಿಟಿ ಐತೋ ಅದು ಮಾತ್ರ ಹಾಕ್ಸ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಫುಲ್ಲು 16,000 ಕಿಲೋಮೀಟರ್ಸು ಓಡಿಸಿದ್ದೀನಿ ಗಾಡಿ. ನನಗೆ ಇಷ್ಟು ಓನರ್ಶಿಪ್ಪು ರಿವ್ಯೂ ಕೊಟ್ಟಿದ್ದೀನಿ. ಮತ್ತು ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಹಾಕ್ರಿ. ಇಲ್ಲ ಇನ್ನೂ ಏನಾದರೂ ಕೇಳೋಂಗಿದ್ರೆ, ಇಲ್ಲ ಏನಾದರೂ ಪ್ರೈಸ್ ಬೇಕಂದರೆ, ಇಲ್ಲ ಇದೆಲ್ಲ ಇಲ್ಲ ಹಾಕ್ಸಿ ಅಂತೆಲ್ಲ ಫುಲ್ಲೆಲ್ಲ ಏನಾದರೂ ಬೇಕಂದರೆ ಕಮೆಂಟ್ ಹಾಕಿ. ಸೊ ಮತ್ತೆ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಎಕ್ಸಾಮ್ಸ್ ಇಲ್ಲ, ಇಷ್ಟು ದಿನ ಫುಲ್ಲು ಎಲ್ಲ ಎಕ್ಸಾಮ್ಸ್ ಇತ್ತು. ಇವಾಗ ಎಕ್ಸಾಮ್ಸ್ ಎಲ್ಲ ಫುಲ್ ಕ್ಲಿಯರ್ ಆಗೈತೆ. ಅದಕ್ಕೆ ಫಸ್ಟು ನಿನ್ನೆ ಎಕ್ಸಾಮ್ ಮುಗೀತು, ಇವತ್ತು ಫಸ್ಟು ಹೋಗ್ಬಿಟ್ಟು ಚೈನ್ ಸ್ಪ್ರಾಕೆಟ್ ಹಾಕ್ಸಿದ್ದೀನಿ. ಸೊ ಇನ್ಮೇಲಿಂದ ಫುಲ್ಲು ರೈಡ್ಸ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಬೈಕಲ್ಲಿ ನೋಡಬೇಕು ಇವಾಗ. ಆದರೆ ವೀಕ್ಲಿ ಒನ್ಸೋ ಇಲ್ಲ ನೋಡಬೇಕು, ಎಷ್ಟು ಪ್ಲ್ಯಾನ್ ಆಗುತ್ತೋ ಅಷ್ಟು ಹೋಗ್ತೀನಿ. ಇನ್ನೇನು ನಮ್ಗೆ ರಜೆ ಒಂದು ತಿಂಗಳು ಕೊಡ್ತಾರೋ ಇಲ್ಲ ಅದು ಡೌಟೇ. ಎಷ್ಟು ದಿನ ರಜೆ ಕೊಟ್ಟಾರೋ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಇನ್ಮೇಲೆ ಸ್ವಲ್ಪ ಆ್ಯಕ್ಟಿವ್ ಇರ್ತೀನಿ ಯೂಟ್ಯೂಬಲ್ಲೆಲ್ಲ. ಸೊ ಓಕೆ ಫ್ರೆಂಡ್ಸ್, ಬಾಯ್.